ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತಿದೆ ಇಲ್ಲಿ ಫೈನಲಿ ಚಾರು ಕಳ್ಳಾಟ ಬಯಲಾಗೋಯ್ತಾ? ಏನಪ್ಪ ಕಳ್ಳಾಟ ಅಂತ ಅನ್ಕೋತಾ ಇದ್ದೀರಾ? ಕಳ್ಳಾಟ ಬೇರೆ ಏನೂ ಅಲ್ಲ. ಅಲ್ಲಿ ಚಾರು ಮಂತ್ರೋಪದೇಶ ಮಾಡ್ತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಚಾರಿ ಆಗಿದ್ದಾನೆ. ಚಾರಿ ಅಲ್ಲಿ ಫೋನಲ್ಲಿ ಹೇಳ್ತಿರೋದನ್ನು ಕೇಳಿಸ್ಕೊಂಡು ಇಲ್ಲಿ ಚಾರು ಹೇಳ್ತಿದ್ದಾಳೆ. ಇದೇ ಇಲ್ಲಿ ಸಿಕ್ಕಿರೋ ಬಿಗ್ಗೆಸ್ಟ್ ಟ್ವಿಸ್ಟ್. ಆದರೆ ಅದಕ್ಕೆ ಸಿಗತ್ತೆ ಒಂದು ದೊಡ್ಡ ತಿರುವು. ಅದೇ ಹೇಳ್ಕೊಡ್ತಿರೋ ಚಾರಿ ಕೈ ಕೊಡ್ತಾನೆ. ಕೈ ಯಾಕಪ್ಪ ಕೊಡ್ತಾನೆ? ಚಾರುನ ಕರ್ಕೊಂಡು ಬಂದು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ನ. ಹಾಕಿದ್ರೆ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಚಾರು? ಏನೆಲ್ಲ ಆಗ್ಬಿಡಬಹುದು. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಎಲ್ಲರೂ ಏನೋ ಅಂದ್ಕೊಂಡ್ರೆ ಏನೋ ಆಗ್ತದೆ. ಎಲ್ಲರೂ ಕೂಡ ಅಂದ್ಕೊಂಡ್ವಿ ಕೇಕೆ ಹೋಗ್ತಾನೆ ಪೂಜೆ ಮಾಡ್ತಾನೆ ಅಂತ. ಬಟ್ ಅಲ್ಲಿ ಪೂಜೆಗೆ ಹೋಗಿದ್ದು ಕೇಕೆ ಅಲ್ಲ, ಚಾರು. ಅದು ಹೇಗಪ್ಪ ಸಾಧ್ಯ ಆಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಮುಂದುವರೆದ ಭಾಗವನ್ನು ನೋಡಬೇಕಾಗತ್ತೆ. ನಂತರ ಎಲ್ಲ ಕೂಡ ಅಂದ್ಕೊಂಡಾಗೆ ಖಂಡಿತ ಆಗ್ತಾ ಇಲ್ಲ. ಎಲ್ಲ ಕೂಡ ಅಂದ್ಕೊಳ್ಳೋದಕ್ಕೆ ವಿರುದ್ಧವಾಗೇ ಆಗ್ತಾ ಇದೆ. ಕೇಕೆ ತುಂಬಾ ಪ್ರಯತ್ನ ಪಡ್ತಿದ್ದಾನೆ ಈಗಲೂ ಕೂಡ, ಆದರೆ ಅವನಿಂದ ಸಾಧ್ಯ ಆಗ್ತಾನೆ ಇಲ್ಲ. ಆದರೆ ಇಲ್ಲಿ ಚಾರು ಬಂದಿದೆ ಕೇಕಿನ ತರಾಟೆಗೆ ತೊಗೊಂಡ್ಬಿಡ್ತಾಳೆ. ಏನು ಮಂತ್ರ ಎಲ್ಲ ಮರ್ತ್ಕೊಂಡು ಕೂತಿದ್ಯಾ? ಒಂದು ಕೂಡ ಪೂಜೆ ಮಾಡಲ್ಲ. ಈಗ ಮಾತ್ರ ನಾನು ಭಾರಿ ಪೂಜೆ ಮಾಡ್ತೀನಿ ಅಂತ ಸ್ಕೋಪ್ ಕೊಟ್ಟೆ, ಪೋಸ್ ಕೊಟ್ಟೆ. ಆದರೆ ಈಗ ನಾಟಕ ಮಾಡ್ತಿದ್ಯಾ? ಇದರಿಂದಾಗಿ ಅಪ್ಪನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಸಣ್ಣ ಕನ್ಸನ್ ಕೂಡ ಇಲ್ಲ ಅಲ್ವಾ ನಿನಗೆ? ಏನು ಆಗಿದೆ ನಿನಗೆ? ಈ ಮನೆ ಮರ್ಯಾದೆ ಎಂಥದ್ದು ಅಂತ ಗೊತ್ತಿದ್ಯಾ? ಅದೆಲ್ಲ ಗೊತ್ತಿದ್ದು ಕೂಡ ಈ ರೀತಿ ನಡ್ಕೋತಿದ್ಯಾ? ನಿನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಒನ್ ಬೈ ಒನ್ ಮಾತನ್ನ ಅಸ್ತ್ರನೇ ಉಡಾಯಿಸ್ತಿದ್ದಾಳೆ. ಮಾತಿನ ಪಟಾಕಿ ಹೊಡಿತಿದ್ದಾಳೆ ಚಾರು ಅಂತ ಹೇಳ್ಬೋದು. ಆದರೆ ಅದಕ್ಕೆ ನಾನು ಏನು ಮಾಡಲಿ, ನಾನು ಬೇಕು ಅಂತ ಮಾಡಿಲ್ಲ. ನನಗೆ ನಿಮ್ಮ ವಿಷಯ ಹೇಳೋದಕ್ಕೆ ನಿಜವಾಗ್ಲೂ ಬಾಯಿ ಬರ್ತಿಲ್ಲ ಅಂತ ಕೇಕೆ ಮನಸ್ಸಲ್ಲೇ ಹೇಳ್ಕೋತಿದ್ದಾನೆ. ಜಸ್ಟ್ ಇನ್ನು 2 ಗಂಟೆ ಇದೆ. ಅಪ್ಪನ ಮನೇಲಿ ಪೂಜೆ, ದೊಡ್ಡ ದೊಡ್ಡ ಪುರೋಹಿತರೆಲ್ಲ ಬಂದಿರ್ತಾರೆ. ನಾರಾಯಣ ಆಚಾರ್ಯರ ಮನೆ ಪೂಜೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಎಷ್ಟು ಹೋಪಲ್ಲಿರ್ತಾರೆ. ಅಂಥದ್ರಲ್ಲಿ ಈ ರೀತಿ ಮಾಡಿಬಿಟ್ಯಲ್ಲ, ಯಾಕೆ ಈ ರೀತಿ ನಡ್ಕೋತಾ ಇದೆಯಾ? ಏನು ಸಿಗುತ್ತೆ ನಿನಗಿದ್ರಿಂದ ಅಂತ ಕೇಳ್ತಿದ್ದಾಳೆ ಚಾರು. ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ. ಈ ಕಡೆ ಜಾನಕಿಯವರು ಬಂದಿದೆ, ಮತ್ತೆ ಕಷಾಯ ಕೊಡ್ತಿದ್ದಾರೆ. ಬಟ್ ಏನೂ ಪ್ರಯೋಜನ ಆಗ್ತಾ ಇಲ್ಲ. ನಂತರ ಈ ಕಡೆ ಆಲ್ರೆಡಿ ಕೋದಂಡವರು ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಬಟ್ ಅವರೇನೋ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಬಟ್ ಇಲ್ಲಿ ವೈಶ್ವಕ ಬಿಡಬೇಕಲ್ಲ, ತಮ್ಮ ಹೇಳಿದ್ದೇ ತಡ. ಆಲ್ರೆಡಿ ಗಂಡನ್ನು ಮುರಿದಾಕೋಕೆ ಟ್ರೈ ಮಾಡ್ತಿದ್ದಾರೆ. ಏನು ಮಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ನೀನು? ಇಷ್ಟೊತ್ತು ನೀನೇ ಹೋಗಬಾರ್ದು ಅಂತ ರಾಮಾಚಾರ್ಯಂಗೆ ಏನೋ ಮಾಡಿ ತಡೆದೆ. ಇವಾಗ ನನ್ನ ಹೋಗಬಾರ್ದು ಅಂತ ಹೇಳ್ತಿದ್ಯಲ್ಲ ಅಂದಾಗ ಹೋಗಬೇಡಿ ಅಂದರೆ ಹೋಗಬಾರ್ದು. ಇಷ್ಟು ದಿನ ರಾಮಾಚಾರಿ ಅಂತ ಕೋರ್ಕೋತಾ ಇದ್ರು. ಇವಾಗ ನೀವು ಬೇಕಾದಾಗ ಏನೂ ಬೇಕಾಗಿಲ್ಲ. ಯಾರೂ ಇಲ್ದಿರೋದಾಗ ಗತಿಗಟ್ಟಾಗ ನೀವು ಬೇಕಲ್ವಾ? ಅದಕ್ಕೆ ನನ್ನ ಗಂಡನ ಕಳಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹೋಗಬಾರ್ದು ನನ್ನ ಮಾತನ್ನು ಮೀರಿ ಅಂತ ಹೇಳ್ತಾಳೆ. ಏನಪ್ಪ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ ಕೋದಂಡವ್ರಿಗೆ. ಆದರೆ ಹೆಂಡತಿ ಮಾತನ್ನ ಮೀರೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತು, ಅವ್ರಿಗೆ ಹೆಂಡತಿಗೂ ಗೊತ್ತು. ಈ ಕಡೆ ಚಾರಿಗೆ ವಾಯ್ಸ್ ಬರುವುದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಿಲ್ಲ. ಏನು ಮಾಡೋದು ರೀ? ಏನು ಆಗ್ತಿದೆ ಇಲ್ಲಿ? ಸರಿ, ಏನೋ ರಾಮಾಚಾರಿಗಂತೂ ಆಗ್ತಿಲ್ಲ. ಕೋದಂಡನಾರು ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ಕೋದಂಡ ಅವ್ರು ಬಂದಿದೆ, ಶಿಲಾನ್ಯಾಸ ಇದೆ ದೇವಸ್ಥಾನದಲ್ಲಿ, ಅದಕ್ಕೆ ನಾನು ಹೋಗಲೇಬೇಕು ಅಂತಾರೆ. ಅಯ್ಯೋ ನಿನ್ನೆ ತಾನೇ ಅವ್ರಿಗೆ ಒಪ್ಕೊಂಡ್ಬಿಟ್ರಲ್ಲ ಅಂದಾಗ ರಾಮಾಚಾರಿ ಒಪ್ಕೊಂಡಾದರೆ ಅವ್ನು ಏನೋ ಗಂಟ್ಲು ಮಾಡ್ಕೊಂಡ. ನಾನು ಹೋಗೋಣ ಅಂದರೆ ಹೋಗೋಕ್ಕಾಗಲ್ಲ. ಈಗ ತಾನೇ ಫೋನ್ ಬಂತು, ನಾನು ಹೇಳೋದನ್ನೇ ಮರ್ತುಬಿಟ್ಟೆ. ದೇವಸ್ಥಾನದ ಪೂಜೆ ಮುಖ್ಯ ಅಂತ ಹೇಳ್ತಿದ್ದಾರೆ. ಒಬ್ಬರು ಮುಖ್ಯನೋ ಅಥವಾ ಊರಿನ ಜನಗಳ ಕ್ಷೇಮ ಮುಖ್ಯನೋ ಅಂತ ಹೇಳ್ತಾರೆ. ಈ ಕಡೆ ಚಾರು ಬಂದು ಅದು ಬಾವ ಅದು ನಮ್ಮನೆ ಪೂಜೆ, ತವರ ಮನೆ ಪೂಜೆ ಅಂದಾಗ, ಹೌದಮ್ಮ ನೀನು ತವರ ಮನೆ ಪೂಜೆನೇ, ನಿಮ್ಮ ಅಪ್ಪಂಗೇನು ಕಡಿಮೆನಾ? ರಾಮಾಚಾರಿ ಬರಲಿಲ್ಲ ಅಂದರೆ ಕೋದಂಡ ಬರಲಿಲ್ಲ, ಇನ್ನು ಇದು ಸೋಮಾಚಾರಿ ಕರ್ಕೊಂಡು ಪೂಜೆ ಮಾಡಿಸ್ಬೋದು. ಆದರೆ ಶಿಲಾನ್ಯಾಸಕ್ಕೆ ನಾವೇ ಹೋಗಬೇಕು. ತಲಾಂತರದಿಂದ ಬಂದಿರೋ ಮನೆತನ, ಆ ಪುರೋಹಿತರಾಗಿ ನಾವೇ ಮಾಡಬೇಕು. ನಾವು ರೆಪ್ರೆಸೆಂಟೇಟಿವ್ ಆಗಿ ಹೋಗಲೇಬೇಕು. ನಾನು ಹೋಗ್ಬಿಡ್ತೀನಿ, ನನಗೆ ಅದೇ ಮುಖ್ಯ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಏನತ್ತೆ ಮಾಡೋದು ಅಂತ ಹೇಳಿ ಪೇಚಾಡ್ತಿದ್ದಾಳೆ ಈ ಕಡೆ ಚಾರು. ಈ ಕಡೆ ಜಾನಕಿ ಅವ್ರು ಕೂಡ ಏನ್ರಿ ಈ ರೀತಿ ಆಗೋಯ್ತು, ಇವನಾದರೂ ಹೋಗ್ತಾನೆ ಅಂದ್ಕೊಂಡ್ರೆ ಇವನು ಹೋಗ್ತಿಲ್ಲ, ಏನು ಮಾಡೋದು? ರಾಮಾಚಾರಿಗೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಪೂಜೆಗೆ ತಡ ಆಗ್ತಿದೆ ಅಮ್ಮ ಅಂತ ಹೇಳಿ ಮುರಾರಿ ಹೇಳ್ತಿದ್ದಾರೆ. ಈ ಕಡೆ ಚಾರು, ನನ್ನ ಗಂಡ ರಾಮಾಚಾರಿ ಇರೋ ತನಕ ಯಾವುದೇ ರೀತಿ ತೊಂದರೆ ಆಗಲ್ಲ, ಈ ಮನೆ ಮರ್ಯಾದಿನ ಕಾಪಾಡ್ತಾನೆ. ಹೋಗು ಮುರಾರಿ, ನೀನು ಹೋಗಿ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊ ಅಂತ ಕಳಿಸ್ಬಿಡ್ತಾರೆ. ಏನಮ್ಮ ಮಾತಾಡ್ತಿದ್ಯಾ ಚಾರು ಅಂದಾಗ, ಹೌದು ಅತ್ತೆ, ರಾಮಾಚಾರಿ ಇರಬೇಕಿದ್ರೆ ಏನು ಕೂಡ ಯೋಚನೆ ಮಾಡೋದು ಬೇಡ ಅಂತಿದ್ರೆ ಕೇಕೆ ಶೋಕ ಆಗ್ತಿದ್ದಾರೆ. ಈ ಕಡೆ ವೈಶ್ವಕ ಅಂತೂ ಏನು ನಿನ್ನ ಗಂಡ ರಾಮಾಚಾರಿನ? ನಿನ್ನ ಗಂಡ ರಾಮಾಚಾರಿ ಇಲ್ಲೆಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಇಲ್ಲಿರೋದು ಕೇಕೆ. ಅವನು ಖಂಡಿತ ಪೂಜೆ ಮಾಡೋಕ್ಕಾಗಲ್ಲ. ಏನು ಮಾಡ್ಕೋತೀಯ ನೀನು? ಬಿಲ್ಡ ಬೇರೆ ಹೊಡಿತಾ ಇದೆಯಾ? ಇಂಥ ಮಾತುಗಳಿಗೇನು ಕಡಿಮೆ ಇಲ್ಲ ನೀನು, ಬಿಡು ಅಂತ ವೈಶ್ವಕ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಚಾರು ಜೈಲ್ ಕಡೆ ಹೋಗ್ತಾ ಇದ್ರೆ ಈ ಕಡೆ ವೈಶ್ವಕ ಬಂದಿದ್ದೆ. ಈ ಕಡೆ ಕೇಕನ, ನೀನು ಏನೇ ಪ್ರಯತ್ನ ಮಾಡು, ಈ ಕಷಾಯ ಕುಡಿ, ಏನೇ ಮಾಡು, ನಿನ್ನ ಗಂಟ್ಲು ಬರುವುದಿಲ್ಲ.
ಯಾಕಂದರೆ ನಾನು ನಿನಗೆ ಕಾಫಿಲಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ನೀನು ಎಂಥದ್ದೇ ರೌಡಿ ಆಗಿರ್ಬೋದು, ಆದರೆ ನಿನ್ನಲ್ಲೂ ಕೂಡ ಇನ್ನೋಸೆನ್ಸ್ ಇದೆ. ಅದಕ್ಕೋಸ್ಕರನೇ ನಾನು ಕೊಟ್ಟು ಕಾಫಿನ ಕುಡಿದ್ಬಿಟ್ಟೆ. ನೀನು ಅದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ದೆ. 6 ಗಂಟೆ ನೀನು ಏನೇ ಶತಾಯ ಮಾಡಿದ್ರು ನಿನಗೆ ಮಾತು ಬರಲ್ಲ. ಒಂದು ಪಕ್ಷ ನೀನು ಇದೇ ರೀತಿ ಟೈಡ್ನ ಮಾಡ್ತಾ ಇದ್ರೆ 24 ಅವರ್ಸ್ ಬರೋದಿಲ್ಲ ನಿನ್ಗೆ ಮಾತು ಅಂತ ಹೇಳ್ತಿದ್ದಾರೆ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ರಾಮಾಚಾರಿ ಅನ್ಕೊಂಬಿಟ್ಟಿದ್ಯಾ? ಅರ್ಧಂಬರ್ಧ ಮಾತ್ರ ಕಲ್ತ್ಬಿಟ್ಟು ಹೋಗ್ಬಿಟ್ಟು ಪೂಜೆ ಮಾಡ್ಬೋದು ಅನ್ಕೊಂಡಿದ್ಯಾ? ಅವ್ನ ಲೆವೆಲಲ್ಲಿ, ನಿನ್ನ ಲೆವೆಲಲ್ಲಿ ಯಾವುದೇ ಕಾರಣಕ್ಕೂ ಅವನ್ನ ಮುಟ್ಟೋಕ್ಕೂ ಆಗೋದಿಲ್ಲ ನಿನ್ನಿಂದ. ಅದು ತಿಳ್ಕೊ ಮೊದಲು. ನನಗೆ ಅವಾಜ್ ಕೊಡ್ತೀಯಾ? ನನ್ನ ಮಾತನ್ನೇ ಕೇಳಲ್ಲ ಅಂತ್ಯಾ? ನನ್ನ ಮಾತು ಕೇಳದೇ ಇದ್ದಾಗ ನನ್ನ ಮಾತನ್ನ ಹೇಗೆ ನಡ್ಸ್ಕೋಬೇಕು ಅಂತ ಗೊತ್ತು. ಇದೇ ರೀತಿ ಬಿಲ್ಡಪ್ ಕೊಡ್ತಿದ್ರೆ ACP ಹಾಗೆ ಮಾನ್ಯತಾ ಮೇಡಮ್ ಎಲ್ಲ ಇದ್ದಾರೆ, ಎಲ್ಲರೂ ನಿನ್ನ ಶೂಟೌಟ್ ಮಾಡಿ ಸಾಯಿಸ್ಬಿಡ್ತಾರೆ. ಎಚ್ಚರಿಕೆಯಿಂದ ಇರುವಂಥದ್ದು. ಕುತ್ತಿಗೆ ಹಿಡಿಯೋಕೆ ಮುಂದಾಗ್ಬಿಡ್ತಾನೆ ಕೇಕೆ. ನಂತರ ಆ ಕಡೆ ಏನು ಮಾಡೋದು ಅಂತ ತೋಚ್ತಾನೆ ಇಲ್ಲ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಆ ಕಡೆ ಪೂಜೆಗೆ ಎಲ್ಲ ರೀತಿ ದೊಡ್ಡವರು ಕೂಡ ಬಂದಿದ್ದಾರೆ, ಪುರೋಹಿತರು. ಈ ಕಡೆ ರಾಮಾಚಾರಿ ಪೂಜೆಯನ್ನು ನೋಡೋದೇ ಒಂದು ಖುಷಿ ಅಂತಂದ್ರೆ, ಮನೆಯಲ್ಲಿ ಎಲ್ಲರೂ ಕೂಡ ಅವ್ನು ಪೂಜೆ ಮಾಡಿದ್ರೆ ಖಂಡಿತ ಮನೆಗೆ ಒಳ್ಳೇದಾಗ್ಬಿಡುತ್ತೆ. ನನ್ನ ಮಗನ ಬಿಸ್ನೆಸ್ ತುಂಬಾನೇ ಹೈ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳಿ ಪೂಜೆ ಬಗ್ಗೆ ಹೋಗ್ಲಿದ್ದು. ಆ ಪೂಜೆನ ನೋಡೋದಕ್ಕೆ ತರಕೆಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರೆ, ಈ ಕಡೆ ಮಾನ್ಯತವ್ರಂತೂ ಪೂಜೆ ನಡೆದ್ರೆ ತಾನೆ ಅಂತ ಫುಲ್ ಬಿಂದಾಸ್ ಆಗಿದ್ದಾರೆ. ಮುರಾರಿ ಬರ್ತಾರೆ, ಪೂಜೆ ನಡೆಯುತ್ತೆ ಅಂತಾರೆ. ಅವ್ರಿಗೆ ಒಂದು ಬಿಗ್ ಶಾಕ್ ಆಗಿದೆ. ಏನಪ್ಪಾ ಇದು, ಇವನ್ ಪೂಜೆ ನಡೆಯುತ್ತೆ ಅಂತ ಹೇಳ್ತಿದ್ದಾನಲ್ಲ ಅಂತ. ಆದರೆ ಇಲ್ಲಿ ಚಾರು ರಾಮಾಚಾರಿ ಹತ್ರಕ್ಕೆ ಹೋಗಿದ್ದಾಳೆ. ರಾಮಾಚಾರಿನ ಅಲ್ಲಿರೋ ಪೊಲೀಸ್ ಅವರು ನಿನ್ನ ನೋಡೋದಕ್ಕೆ ಅವತ್ತು ಎಂಚುವಿಯಿಂದ ಯಾರ ಬಂದಿದ್ರಲ್ವ, ಅವ್ರು ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಚಾರು ಬಂದಿರೋದು ಗೊತ್ತಾಗುತ್ತೆ. ಏನು ಮೇಡಮ್ ನೀವಿಲ್ಲಿ ಯಾಕೆ, ಏನಾಯಿತು ಅಂತಂದರೆ ಅನಾಹುತ ಘಟಿಸ್ಬಿಡ್ತು. ರಾಮಾಚಾರಿ ಅಪ್ಪನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ, ಅದಕ್ಕೆ ನೆನೆ ಬಂದು ಕರೆದ್ರು. ರಾಮಾಚಾರಿನ ಕಳಿಸ್ತೀನಿ ಅಂತ ಜಾನಕಿ ಅತ್ತೆ ಹೇಳಿದ್ರು. ಆದರೆ ಏನು ಮಾಡೋದು, ನಾನು ಬೇಡ ಅಂತ ಎಷ್ಟು ಹೇಳಿದೆ. ಆದರೆ ಕೇಕನ್ನು ಕೂಡ ಹೋಗ್ತೀನಿ ಅಂತ ಒಪ್ಕೊಂಬಿಟ್ಟ. ಆದರೆ ಇವಾಗ ಕೈ ಕೊಡ್ತಿದ್ದಾನೆ ರಾಮಾಚಾರಿ. ಅವನಿಗೆ ಮಂತ್ರ ಕೂಡ ಗೊತ್ತಿಲ್ಲ, ಅರ್ಧಂಬರ್ಧ ತಿಳ್ಕೊಂಡಿದ್ದಾನೆ. ಆದ್ರೆ ಇವಾಗ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳ್ದ. ಅವ್ನು ನಾಟಕ ಮಾಡ್ತಿದ್ದಾನೆ ಅನ್ಸುತ್ತೆ. ಇಲ್ಲಿ ತನಕ ಮಾಡ್ತೀನಿ ಅಂದು ಈಗ ಬಾಯಿ ಬರ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾನೆ ಕೃಷ್ಣ ಅಂದಾಗ, ನಾಟಕನ ಅಂದಾಗ ನನ್ಗೆ ಯಾಕೋ ಅದೇ ರೀತಿ ಅನ್ನಿಸ್ತಿದೆ ರಾಮಾಚಾರಿ. ಅವನು ನಾಟಕನೇ ಮಾಡ್ತಿರ್ಬಹುದು ಅಂತ ಹೇಳ್ತಿದ್ದಾಳೆ. ಆದ್ರೆ ಪೂಜೆ ನಡಿಲೇಬೇಕು ರಾಮಾಚಾರಿ. ಅಪ್ಪ ಯಾವಾಗ್ಲೂ ಕೂಡ ಪೂಜೆನ ಮಾಡ್ತಾರೆ. ಆ ಪೂಜೆ ನೆರವೇರಿದ್ರೆ ಸರಿಯಾಗಿ ಖಂಡಿತ ಮನೆಗೆ ಒಳ್ಳೇದಾಗತ್ತೆ, ನಮ್ಗಳಿಗೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಖಂಡಿತ ಅನಾಹುತ ಕಾದಿದ್ದ ರಾಮಾಚಾರಿ. ಜೊತೆಗೆ ಮಾವನ ಮರ್ಯಾದೆ ಹಾಳಾಗುತ್ತೆ. ಪೂಜೆ ನಡೀಲಿಲ್ಲ ಅಂದರೆ ಎಲ್ಲರೂ ಕೂಡ ನಾರಾಯಣಾಚಾರ್ಯರ ಮನೆ ಮಗ ಬಂದು ಪೂಜೆ ಮಾಡ್ತಿದ್ದಾನೆ ಅಂತ ಕಾಯ್ತಿದ್ದಾರೆ. ಆ ಪೂಜೆ ನಡೀಲಿಲ್ಲ ಅಂದರೆ ಖಂಡಿತ 2 ಮನೆ ಮರ್ಯಾದೆ ಹೋಗ್ಬಿಡುತ್ತೆ ರಾಮಾಚಾರಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ಕಡೆ ರಾಮಾಚಾರಿ ಒಂದು ಐಡಿಯಾ ಹೇಳ್ಕೊಟ್ಟೆ ಬಿಡ್ತಾರೆ. ಅದೇ ಪ್ರಕಾರ ಈ ಕಡೆ ಏನಿದು ಇಷ್ಟೊತ್ತಾಯಿತು ಯಾರು ಕೂಡ ಬಂದೇ ಇಲ್ಲ. ನಾರಾಯಣಾಚಾರ್ಯ ಮನೆ ಆ ರೀತಿ ಪೂಜೆ ಈ ರೀತಿ ಪೂಜೆ ಅಂತೀರಾ, ಆದರೆ ಸರಿಯಾದ ಟೈಮ್ಗೆ ಬರ್ತಿಲ್ವಲ್ಲ ಅವರು ಅನ್ಕೋತಿದ್ದಾಗೆ ಚಾರು ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗುತ್ತೆ. ಹೊರಗಡೆ ಹೋಗ್ತಾರೆ. ಏನಮ್ಮ ಅಮ್ಮನ ಮನೆಗೆ ಬರಲ್ಲ ಅನ್ಕೊಂಡೆ, ಬಂದೇ ಬಿಟ್ಟೆ ಅಂದಾಗ, ಈ ಮನೆಗೆ ನಾನು ಬಂದಿರೋದು ನನ್ನ ಗಂಡನ ಹೆಂಡತಿಯಾಗಿ ನಾರಾಯಣಾಚಾರ್ಯ ಮನೆಯ ಸೊಸೆಯಾಗಿ ಹೊರತು ನನ್ನ ಅಮ್ಮನ ಮನೆಗೆ ಬಂದಿಲ್ಲ. ಈ ಮನೇಲಿ ಪೂಜೆ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಒಳಗಡೆ ಬರ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನಿದು ಎಂತು ಅಂತ. ನನ್ನ ಗಂಡನ ಪರವಾಗಿ ನಾನು ಬಂದು ಪೂಜೆ ಮಾಡ್ತಿದ್ದೀನಿ ಅಂತ ಮುರಾರಿಗೆ ಹೇಳಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಮಂತ್ರೋಪದೇಶನ ಮಾಡ್ತಾ ಪೂಜೆನ ಶುರು ಮಾಡ್ತಿದ್ರೆ ಅಲ್ಲಿರೋರು ಎಲ್ಲರೂ ಕೂಡ ಏನು ಹೆಣ್ಮಕ್ಳಾಗಿ ನೀನು ಪೂಜೆ ಮಾಡ್ತೀಯಾ, ನಿನಗೆ ಯಾರು ಮಂತ್ರೋಪದೇಶ ಮಾಡಿದ್ದಾರೆ ಹಾಗೆ ಹೀಗೆ ಅಂದಾಗ ನನ್ನ ಗಂಡ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಚಾರುನ ಕೇಳ್ತಾರೆ. ಚಾರು ಅಂತೂ ಭರ್ಜರಿಯಾಗಿ ಸೂಪರ್ವಾಗಿ ಉತ್ತರ ಕೊಡ್ತಾಳೆ. ರಾಮಾಚಾರಿ ಹೆಂಡತಿ ರಾಮಾಚಾರಿ ಥರನೇ ಎಲ್ಲವನ್ನ ಕೂಡ ತಿಳ್ಕೊಂಡಿದ್ದಾಳೆ, ವೇದ ಶಾಸ್ತ್ರಗಳೆಲ್ಲವನ್ನು. ಅವಳು ಪೂಜೆ ಮಾಡಿದ್ರೆ ಖಂಡಿತ ಈ ಪೂಜೆಗೆ ಒಂದು ಸಾರ್ಥಕತೆ ಸಿಗತ್ತೆ, ಮಾಡಮ್ಮ ನೀನು ಅಂತ ಹೇಳಿ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡ್ತಾರೆ. ತುಂಬ ಅಚ್ಚುಕಟ್ಟಾಗಿ ಮಂತ್ರವನ್ನ ಹೇಳ್ತಾ ಬಾಯಲ್ಲೇ ಪೂಜೆ ಮಾಡ್ತಿರೋದನ್ನ ನೋಡಿ ತಂದೆ ಖುಷಿ ಆಗ್ತದೆ. ಮಾನ್ಯತಾಗೆ ಶಾಕ್. ಅಲ್ಲಿರೋರು ಎಲ್ಲರೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ದಾಳೆ ಅಂತ. ನಿಜ ಅಲ್ವಾ? ಆದರೂ ಕೂಡ ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ಅನ್ಕೋತಿದ್ರ? ಹಾಗಿದ್ರೆ ಅಲ್ಲಿ ಚಾರಿ ಜೈಲ್ಗೆ ಹೋದಾಗ ತಾನು ಫೋನ್ ಮಾಡ್ತೀನಿ, ಅಲ್ಲಿ ನೀವು ಇಯರ್ಫೋನ್ ಹಾಕೊಳ್ಳಿ, ನಾನಿಲ್ಲಿ ಹೇಳಿಕೊಡ್ತೀನಿ, ನೀವು ಅಲ್ಲಿ ಹೇಳಿ ಅಂದಿರ್ತಾರೆ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಚಾರು ಪೂಜೆನ ನೆರವೇರಿಸ್ತಿದ್ದಾಳೆ. ಎಲ್ಲ ಕೂಡ ಅಚ್ಚುಕಟ್ಟಾಗಿ ಸಾಕ್ತಾ ಇರುತ್ತೆ. ಅಷ್ಟರಲ್ಲಿ ಈ ಕಡೆ ಚಾರಿ ಮಂತ್ರ ಹೇಳುವುದನ್ನ ನಿಲ್ಲಿಸ್ತಾರೆ. ಬಿಕಾಸ್ ಪೊಲೀಸ್ ಅವ್ರು ಬಂದ್ಬಿಡ್ತಾರೆ. ಈ ಕಡೆ ಮಂತ್ರ ನಿಲ್ಲಿಸಿದ ತಕ್ಷಣ ಯಾಕಮ್ಮ ಇಷ್ಟೊತ್ತು ಚಂದಾನೆ ಮಂತ್ರ ಹೇಳ್ತಿದ್ಯಲ್ಲ, ಹೇಳು, ಈ ರೀತಿ ಎಲ್ಲ ನಿಲ್ಲಿಸಬಾರ್ದು ಅಂತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ಹೇಳೋಕೆ ಸಾಧ್ಯ ಆಗ್ತಾನೆ ಇಲ್ಲ. ಬಿಕಾಸ್ ಪೊಲೀಸ್ ಬಂದು ಬನ್ನಿ ಎಷ್ಟೊತ್ತಿ ನಿಮ್ಮನ್ನು ಕರೆಯೋದು, ಕೆಲಸ ಮಾಡೋದಕ್ಕೆ, ಹೀಗೆ ಇದ್ಬಿಟ್ರೆ ಹಾಗೆ ಜಾಟ ಹೊಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತೀರಾ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ಕೂಡ ಹೋಗಬೇಕಾಗಿದೆ. ಮೇಡಮ್ ಇನ್ನೆಲ್ಲ ಕೂಡ ನಿಮಗೆ ಬಿಟ್ಟಿದ್ದು ಏನೂ ಕೂಡ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಏಕಾಗ್ರತೆ ಇರಲಿ ಅಂತ ಹೇಳ್ತಿದ್ದಾನೆ. ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಜೋರಾಗಿ ಫೈನಲಿ ಫೋನ್ ದೂರದಲ್ಲಿರುತ್ತೆ. ಅದೃಷ್ಟ
ಬೇಕು, ದೇವರು ನಿಮಗೆ ಸಾಥ್ ಕೊಡಬೇಕು. ದಯವಿಟ್ಟು ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಏಕಾಗ್ರತೆ ಇಟ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ, ದಯವಿಟ್ಟು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮುಗಿಸಿ ದೇವರೇ ನಿಮ್ಮನ್ನು ಕಾಯಬೇಕು, ಈಗ ಅದೃಷ್ಟ ನಿಮ್ಮನ್ನು ಕೈ ಹಿಡಿಬೇಕು ಅಂತ ಹೇಳಿ ರಾಮಾಚಾರ್ಯ ಹೊರಟೇ ಬಿಡ್ತಾನೆ. ಹಾಗಾದರೆ ಏನಪ್ಪ ಪೂಜೆನ ಕಂಪ್ಲೀಟ್ ಮಾಡ್ತಾಳೆ ಚಾರು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಇಷ್ಟೊತ್ತು ಏನೋ ರಾಮಾಚಾರ್ಯ ಹೇಳ್ಕೊಡ್ತಾ ಇದ್ರು, ಆದರೆ ಇವಾಗ ಹೇಗೆ ಮಾಡ್ತಾಳೆ? ರಾಮಾಚಾರಿ ಅವತ್ತು ಮಂತ್ರೋಪದೇಶ ಮಾಡಿರೋದನ್ನೇ ನೆನಪು ಮಾಡಿಕೊಂಡು ಪೂಜೆ ನೆರವೇರಿಸ್ತಾಳೆ, ಅಥವಾ ಫೈನಲಿ ಒಂದು ಟೈಮ್ ಬಂದಿದ್ದೆ ಕೇಕೆ ಅಲ್ಲಿಗೆ ಎಂಟ್ರಿ ಕೊಟ್ಬಿಡ್ತಾರ? ಇನ್ನೇನು ಚಾರು ಬಂಡವಾಳ ಬಯಲು ಹಾಕಬೇಕು ಅಷ್ಟರಲ್ಲಿ ಈ ಕಡೆ ಕೇಕೆ ಎಂಟ್ರಿ ಕೊಟ್ಟು ಆ ಪೂಜೆನ ಅದ್ದೂರಿತನದಲ್ಲಿ ಮುಗಿಸ್ಕೊಟ್ಬಿಡ್ತಾರ. ಏನೆಲ್ಲ ಆಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.